ಹೆಲೋ ಫುಡೀಸ್, ಆಸ್ ಪ್ರಾಮಿಸ್ಡ್ ಇವತ್ತು ನಿಮಗೆ ರುಚಿಕರವಾದ ಗಾರ್ಲಿಕ್ ಚಟ್ನಿ ರೆಸಿಪಿ ತಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 3 ಗಡ್ಡೆ ಬಿಡಿಸಿರುವ ಬೆಳ್ಳುಳ್ಳಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 3/4 ಟೀ ಸ್ಪೂನ್ ಕಾಳುಮೆಣಸು, 1 ಟೀ ಸ್ಪೂನ್ ಜೀರಿಗೆ, 7ರಿಂದ 8 ಹಸಿಮೆಣಸಿನಕಾಯಿ, 2 ಹಿಡಿ ತುರಿದಿರುವ ಕಾಯಿ, ದೊಡ್ಡದಾಗಿ ಹೆಚ್ಚಿರುವ 1 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ದೊಡ್ಡದಾಗಿ ಹೆಚ್ಚಿರುವ 1 ಟೊಮ್ಯಾಟೊ, ಶುಂಠಿ ಪೇಸ್ಟ್. ಮೊದಲಿಗೆ ಈ ರೀತಿ ನೀರಿನಲ್ಲಿ 3/4 ಭಾಗ ಹಸಿಮೆಣಸಿನಕಾಯಿನ ಬೇಯಿಸ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಬೇಯಿಸಿರುವ ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಟೊಮ್ಯಾಟೊ, ಹುಣಸೆ ಹಣ್ಣು, ಶುಂಠಿ ಪೇಸ್ಟ್, ಉಪ್ಪು, ಜೀರಿಗೆ ಮತ್ತು ಮೆಣಸು. ಇದನ್ನು ನೀರು ಬಳಸದೆ ಈ ಹದಕ್ಕೆ ರುಬ್ಬಿಕೊಳ್ಳಬೇಕು. ಅಷ್ಟೇ ಕಣ್ರಿ, ಆಗೋಯ್ತು. ಈ ಬೆಳ್ಳುಳ್ಳಿ ಚಟ್ನಿ ಸವಿಯಲು ಸಿದ್ಧ. ಈ ಚಟ್ನಿನ ತುಪ್ಪದ ಜೊತೆ ತಿಂತಾ ಇದ್ರೆ ಆಹಾ, ಅದ್ರ ಮಜಾನೇ ಬೇರೆ. ಇನ್ನೊಂದು ವಿಷಯ, ಈ ಚಟ್ನಿನ 1 ವಾರ ಫ್ರಿಡ್ಜ್ನಲ್ಲಿ ಕೂಡ ಇಟ್ಟು ಸ್ಟೋರ್ ಮಾಡ್ಬೋದು. ನಿಮಗೆ ಈ ನಮ್ಮ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.